ನಾಯಕಿ, ಪ್ರಾಣನಾಯಕಿ. ಸ್ವಾಮಿ, ಪ್ರಾಣನಾಯಕ, ಮನೋನಾಥ, ಈಗ 3-4 ದಿನಗಳಿಂದಲೂ ಹಂಬಲಿಸಿ ನಿಮ್ಮ ದರ್ಶನಕ್ಕಾಗಿ ನಾನು ಕಾದಿದ್ದೆ. ಆಹಾ, ಇಂದು ಅದು ಲಭಿಸಿತು. ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಸ್ವಾಮಿ, ನನ್ನ ಸ್ವಾಮಿಯ ದರ್ಶನಕ್ಕಾಗಿ. ರಾಣಿ, ಸ್ವಾಮಿ, ನಿನ್ನ ಸ್ವಾಮಿಯ ದರ್ಶನವನ್ನೇನೋ ಪಡೆದಿ, ಆದರೆ ಈ ನಿನ್ನ ಸ್ವಾಮಿಗಾಗಿ ಏನನ್ನರ್ಪಿಸಲಿರುವೆ ಹೇಳು. ಸ್ವಾಮಿ, ನನ್ನ ಮನೋವ್ಯಕ್ತಿತ್ವವನ್ನೇ ನಿಮಗಾಗಿ ನಾನು ಅರ್ಪಿಸಿರುವೆನು, ನಿಮಗೆ ಅರ್ಪಿಸಿರುತ್ತೇನೆ. ಇನ್ನು ಈ ದಾಸಿಯ ಸೇವೆ ಒಂದೇ ಭಾಗ್ಯವಾಗಿರುವುದು. ಮುಖ್ಯವಾಗಿ ನಿಮಗೆ ಬೇಕಾಗಿರುವುದು ನಮ್ಮಿಬ್ಬರ ಪ್ರೇಮ ಅಲ್ಲವೇ? ಆ ಪ್ರೇಮ ಜ್ಯೋತಿಯು ನನ್ನ ಹೃದಯದಲ್ಲಿ ಸದಾ ಬೆಳಗಲೆಂದು ನಾನು ಆಡಿಸುತ್ತಿದ್ದೇನೆ ಸ್ವಾಮಿ. ನೋಡಿ, ಈಗ 3-4 ದಿನಗಳಿಂದಲೂ ನಿಮ್ಮ ದರ್ಶನಕ್ಕಾಗಿ ನಾನು ಕಾದು ಕುಳಿತಿದ್ದೆ. ಅದು ಇಂದು ನನಗೆ ಲಭಿಸಿತು. ಸ್ವಾಮಿ, ನಾನು ಧನ್ಯಳಾದೆ ಸ್ವಾಮಿ. ಪ್ರೇಯಸಿ, ಈ ನನ್ನ ಪವಿತ್ರ ಪ್ರೇಮವು ಮೊದಲಿನಿಂದಲೂ ನಿನಗಾಗಿಯೇ ಮೀಸಲು. ಅಂದರೆ ಈ 3-4 ದಿನಗಳಿಂದಲೂ ಸಮರಸನ್ನಹ ಕಾರ್ಯದಲ್ಲಿ ನಿರತನಾಗಿದ್ದ ನಾನು ನಿನ್ನ ಅಂತಃಪುರಕ್ಕೆ ಬರಲು ಅವಕಾಶವೇ ದೊರೆಯಲಿಲ್ಲ. ಆದರೂ ಸ್ವಲ್ಪ ಅವಕಾಶ ಮಾಡಿಕೊಂಡು ಬಂದಿರುವೆನು. ರಮಣಿ, ಈಗಲಾದರೂ ಬಹಳ ಹೊತ್ತು ನಿಲ್ಲಲು ಸಮಯವಿಲ್ಲ. ಸಮರಕ್ಕೆ ಹೊರಡಬೇಕೆಂದು ಅಣ್ಣನ ಆಜ್ಞೆಯಾಗಿರು. ದೇವಿ, ಸಮರಕ್ಕೆ ಹೊರಡುವ ಮುನ್ನ 4 ಪ್ರೇಮಲಾಪಗಳನ್ನಾಡಿ ಹೋಗಬೇಕೆಂದು ಬಂದಿರುವೆ. ಸಂತೋಷದಿಂದ ನಿರೂಪವನ್ನು ಕೊಟ್ಟು ಕಳಿಸಲಾರೆಯ? ಪ್ರಿಯ ರಮಣಿ, ಬಾಸುಗುಣಿ, ಸರಸಕ್ಕೆ ಕರೆಯುವೆ ಬಾಬಾರಿ. ಸರಸಕ್ಕೆ ಕರೆಯುವೆ ಬಾಬಾರಿ, ಹರಿಸಲಿ ನಲಿಯುವ ಬಾಬಾರಿ. ಪ್ರಿಯ ರಮಣಿ, ಬಾಸುಗುಣ ಹರುಷದಿ
ಆಹಾ, ನನ್ನ ಭಾಗ್ಯಕ್ಕೆ ಎಣೆ ಉಂಟೆ ಪ್ರಭು. ಇನ್ನು ಮುಂದೆ ನನ್ನ ಅಂತಃಪುರದಲ್ಲಿಯೇ ಇದ್ದು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ನಾಳೆಲ್ಲ ಹೋದರೆ ಈ ಮಾಯಾ ರೇಖೆಯ ಆನಂದ ಉಂಟಾಗುವುದು. ಪ್ರೇಯಸಿ, ಸ್ವಾಮಿ, ನೀನು ಹೇಳುವುದೇನೋ ಸರಿ, ಆದರೆ ಈ ದಿನ ಯುದ್ಧಕ್ಕೆ ನಾನೇ ಹೊರಡಬೇಕೆಂದು ಅಣ್ಣನ ಆಜ್ಞೆಯಾಗಿರುವುದು. ಮಹಾಪ್ರಭು, ಏನು ಈ ದಿನ ಯುದ್ಧಕ್ಕೆ ನೀವು ಹೋಗಬೇಕೆ? ಏಕೆ? ಸೇನಾಧಿಪತಿಗಳಿದ್ದಾರೆ. ಸಮರವನ್ನು ಪ್ರಾರಂಭಿಸಲು ಅವರು ಯಾವಾಗಲೂ ತಲೆಯನ್ನು ಮುಂದೆ ಇಟ್ಟಿರುತ್ತಾರೆ. ನೋಡಿ, ನಿಮ್ಮ ಪಾದಗಳಿಗೆ ಅಗತ್ಯವಿದ್ದರೆ ನಾಳೆಯಿಂದಲೇ ನೀವೇ ಹೋಗಬಹುದಲ್ಲವೇ ಸ್ವಾಮಿ? ನೋಡಿ, ಈ ದಾಸಿಯ ಆಸೆಯನ್ನು ನಿರಾಕರಿಸಬೇಡಿ ಸ್ವಾಮಿ. ರಾಣಿ, ನೀನು ಹೇಳುವುದು ಸರಿ, ಆದರೆ ಈ 3-4 ದಿನಗಳಿಂದ ನಡೆದ ಜಯ ಅಪಜಯಗಳವು ನಿನಗಿನ್ನು ತಿಳಿದಿಲ್ಲವೆಂದು ತೋರುವುದು. ಕೇಳು, ಈಗ 3-4 ದಿನಗಳಿಂದಲೂ ಸುರರಿಗೂ ನಮಗೂ ನಡೆದ ಸಮರದಲ್ಲಿ ಸಮತೋಲನದಲ್ಲಿ ನಡೆದು ತಂತ್ರಿಯಾದ ಮಹಾವಿಷ್ಣುವಿನ ಕುತಂತ್ರದಿಂದ ನಮ್ಮಲ್ಲಿದ್ದ ಅಮ್ಮೀರ ಕಿಮ್ಮೀರರು, ಅಸಹಾಯ ಶೂರರು, ಪರಾಕ್ರಮಿಗಳು, ಸುರದಿಕ್ಪಾಲಕರಾದಿಯಾಗಿ ಮಹಾವಿಷ್ಣುವಿನ ಖಡ್ಗಗಳಿಗೆ ಒಬ್ಬೊಬ್ಬರಾಗಿ ಆಹುತಿಯಾದರು. ಏನು ಉಳಿದವರೆಂದರೆ ಅಮ್ಮೀರ ಕಿಮ್ಮೀರರು. ಇವರಿಬ್ಬರು ನಿನ್ನೆ ದಿನ ಅದ್ಭುತ ಸಾಹಸದಿಂದ ಹೋರಾಡಿ ಕುಬೇರನ ಖಡ್ಗಕ್ಕೆ ಕಿಮ್ಮೀರನು ಮತ್ತು ಆ ಮಹಾವಿಷ್ಣುವಿನ ಖಡ್ಗಕ್ಕೆ ಅಮ್ಮೀರ ಸೇನಾನಿಗಳು ಆಹುತಿಯಾದರು. ದೇವಿ, ಏನು ಸುರರನ್ನಷ್ಟೇ ಅಲ್ಲ, ತ್ರಿಮೂರ್ತಿಗಳನ್ನು ಎದುರಿಸುವ ಶಕ್ತಿಯುಳ್ಳ ವೀರರು ಉಳಿದಿಲ್ಲ. ಆದುದರಿಂದ ಈ ದಿನ ಯುದ್ಧಕ್ಕೆ ನಾನೇ ಹೊರಡಬೇಕಾಯಿತು. ದೇವಿ, ನೀನೇನು ಚಿಂತಿಸಬೇಡ. ಈ ದಿನ ನಡೆಯುವ ಸಮರದಲ್ಲಿ ಸುರದಿಕ್ಪಾಲಕರಾದಿಯಾಗಿ ತ್ರಿಮೂರ್ತಿಗಳನ್ನೆಲ್ಲ ಸೆರೆಬಡದು ಕೈ ಸೆರೆ ಹಿಡಿದುಕೊಂಡು ಬಂದು ನಿನ್ನ ಚರಣದಡಿಯಲ್ಲಿ ಚೆಲ್ಲಿಕೊಳ್ಳುವೆ. ನೀನಿನ್ನು ನಿಶ್ಚಿಂತೆಯಿಂದಿರು ದೇವಿ. ಪ್ರಾಣನಾಯಕ, ಹಿಂದೆ ನಮ್ಮ ವಂಶದಲ್ಲಿ ದಾನವರನ್ನು ದೇವಕಣಗಳು ಸಂಹಾರ ಮಾಡುವಾಗ ಸಮುದ್ರದಲ್ಲಿ ಮಧ್ಯದಲ್ಲಿ ಅಡಗಿರುವ ಆ ಬ್ರಹ್ಮನ ಬರದಲ್ಲಿ ಕೇಳಿ ಮನೋಹ ವಿಷ್ಣುವಿನ ಕೈಯಲ್ಲಿ ಮೀನುವಾಗಿರುವುದು. ಸಮುದ್ರದಲ್ಲಿ ಹಕ್ಕು ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕೆಂದು ಬೇಡಿಕೊಂಡಿರುವರು. ದೇವರು ನಿರ್ಧರಿಸುವುದು ಹಠವಲ್ಲವೇ? ಅದಕ್ಕೆ ವಾಕ್ಯ ಪರಿಪಾಲನೆಯಾದ ದೈತ್ಯ ಬಾಂಧವರನ್ನು ನಿಗ್ರಹಿಸಿ ಪರಮಾತ್ಮಕ ದಾನವನ್ನು ನೀವು ನೇಯಿಸಲೇಬೇಕು ಸ್ವಾಮಿ. ನನ್ನ ಮಾತನ್ನು ಕೇಳಿ ಈ ಯುದ್ಧಕ್ಕೆ ಹೋಗುವುದನ್ನು ನಿಲ್ಲಿಸಿ ಸ್ವಾಮಿ. ತ್ರಿಮೂರ್ತಿಗಳಲ್ಲಿ ವೈರತ್ಯವನ್ನು ತಡೆದು ಸ್ನೇಹದಿಂದ ಭಕ್ತಿಯಿಂದ ಪರಿಶೀಲಿಸು ಸಹ ನೀವು ಬೇಡಿಕೊಳ್ಳಲೇಬೇಕು. ನಮಗೂ ಶ್ರೇಯಸ್ಸಾಗುವುದು ಮತ್ತು ಸರ್ವರಲ್ಲೂ ಕೂಡ ಶಾಂತಿ ಸಮಾಧಾನವನ್ನು ದೊರಕುವುದು ಅಲ್ವೇ ಪ್ರಭು? ಪ್ರಿಯೆ, ನೀನು ವಿವೇಕಶಾಲಿ ಎಂಬುದೇನೋ ನಿಜ, ಆದರೆ ನಿನ್ನ ವಚನಗಳಿಗೆ ಗೌರವವನ್ನು ಕೊಡುವ ಅನುಮೋದನೆಯನ್ನು ತೆಗೆದುಕೊಳ್ಳುವ ಸಮಯವಿಲ್ಲ. ರಮಣಿ, ಯಾರೇ ಏನೇ ಹೇಳಿದರೂ ನನ್ನ ದೃಢ ಸಂಕಲ್ಪವನ್ನು ಬಿಡುವುದಿಲ್ಲ. ತ್ರಿಮೂರ್ತಿಗಳ ಬೆಂಬಲದಿಂದ ಸುರರು ನಮ್ಮ ವೀರಾದಿ ವೀರರನ್ನೆಲ್ಲ ರಣಕಾಲಿಗೆ ಬಲಿಕೊಟ್ಟು ವೀರರನ್ನೆಲ್ಲ ಕಳೆದುಕೊಂಡ ನಾವು ಏಡಿಗಳಂತೆ ಆ ತ್ರಿಮೂರ್ತಿಗಳಿಗೆ ಶರಣಾಗಿ ಸುರರೊಡನೆ ಸ್ನೇಹ ಬೆಳೆಸಬೇಕು. ಪ್ರೇಯಸಿ, ವೀರಾದಿ ವೀರನ ಪತ್ನಿಯಾಗಿ ವೀರನ ಕೈ ಹಿಡಿದು ವೀರರಮಣಿಯಾದ ನೀನು ಈ ರೀತಿ ಹೇಳುವುದು ಉಚಿತವೇ? ವೀರ ಪತ್ನಿಯಾದ ನೀನು ನಿನ್ನ ಕರ್ತವ್ಯ ನಮ್ಮನ್ನು ಮರೆತಂತೆ ಕಾಣುತ್ತಿದೆ ಅಲ್ಲವೇ ದೇವಿ? ಪ್ರಾಣಕಾಂತ, ಇಲ್ಲ, ನನ್ನ ಕರ್ತವ್ಯವನ್ನು ನಾನು ಮರೆತಿಲ್ಲ.
ಅದನ್ನು ನಾನು ಬಲ್ಲೆ ಸ್ವಾಮಿ. ಅಂತ ಕರುಣೆಯಿಂದ ಹೇಗ ನುಡಿಸುತ್ತಿದ್ದೇನೆ ಸ್ವಾಮಿ. ನೀವು ಯುದ್ಧಕ್ಕೆ ಹರಡುವುದು ನಿಮ್ಮನ್ನು ತಡೆಯುವುದಿಲ್ಲ ಸ್ವಾಮಿ, ನಿಮ್ಮನ್ನು ತಡೆಯುವುದಿಲ್ಲ. ಇದಾಗಿ ನೀವು ಯುದ್ಧಕ್ಕೆ ಸರಿಯಾಗಿ ಸಲ್ಲಿಸಲೇಬೇಕು. ನೀವು ಶತ್ರುಗಳನ್ನು ಸಂಹಾರ ಮಾಡಿ ವಿಜಯಶಾಲಿಯಾಗಿ ಬರಲೇಬೇಕೆಂದು ಪ್ರಾಣನಾಥ ಪ್ರಾಣೇಶ್ವರ ನಿಮಗೆ ಆಶೀರ್ವಾದದಿಂದ ಮುಂದುವರಿಸಿತು. ನಿಮಗೆ ಸಂತೋಷದಿಂದ ನಿಮ್ಮನ್ನು ಯುದ್ಧಕ್ಕೆ ಕಳಿಸುತ್ತೇನೆ ಸ್ವಾಮಿ. ನೀವು ಜಯಶಾಲಿಗಳಾಗಿ ಹಿಂದಿರುಗಿ ನಾನು ನಿಮಗೆ ಪರಿತೋಷಿಸುತ್ತಿದ್ದೇನೆ ಸ್ವಾಮಿ. ನನಗಾಗಿಯೂ ಸ್ವಲ್ಪ ವ್ಯಸನಕ್ರಾಂತಳಾಗದೆ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡುವೆಯಾ ದೇವಿ? ಸ್ವಾಮಿ, ನಾನು ಸ್ವಲ್ಪವೂ ವಿಶ್ರಮಿಸುವುದಿಲ್ಲ. ನಗುಮುಖದಿಂದಲೇ ನಿಮ್ಮನ್ನು ಸಂತೋಷದಿಂದ ಬೇಳ್ಕೊಡುತ್ತೇನೆ. ಪ್ರಭು, ನೀವು ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗಿ ಬರುವ ತನಕ ನಾನು ನಿಮ್ಮ ಎದುರು ನೋಡ್ತಲೇ ಕುಳಿತಿರುವೆ ಸ್ವಾಮಿ. ನಿಮ್ಮ ಆನಂದ ಸಂತೋಷಕ್ಕಿಂತಲೂ ನನಗೆ ಬೇರೆ ಇನ್ಯಾವುದಿರುವುದು ಸ್ವಾಮಿ. ಸ್ವಾಮಿ, ನಿಮ್ಮನ್ನು ವೈಭವದಿಂದ ಅರಮನೆಗೆ ಕಳಿಸಿ ನಿಮ್ಮ ಅಗ್ರಜನ ಸನ್ನಿಧಿಯಲ್ಲಿ ಕಳಿಸಿಕೊಡುವೆನು ಸ್ವಾಮಿ. ಈಗಲೂ ಈ ನನ್ನ ಹೃದಯದಿಂದಲೇ ತುಂಬ ಹೃದಯದಿಂದ ನಾನು ಈ ಮಾತನ್ನು ನುಡಿಯುತ್ತಿರುವೆನು ಸ್ವಾಮಿ. ನೀವಿನ್ನು ಜಾಗೃತಿಯಾಗಿ ಸಂತೋಷವಾಗಿ ಯುದ್ಧಕ್ಕೆ ಹೋಗಿ ಬನ್ನಿ ಸ್ವಾಮಿ. ನೀವು ಈಗ ನನಗೆ ಬಹಳ ಸಂತೋಷವಾಯಿತು. ನಗುಮುಖದಿಂದಲೇ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡುವೆಯಾ? ನಿನ್ನ ಹೃದಯದ ಮಧ್ಯದಲ್ಲಿರಿಸಿಕೊಂಡು ಶತ್ರುಗಳೊಡನೆ ಹೋರಾಡಿ ಜಯಶಾಲಿಯಾಗಿ ಬರುವೆನು. ತಿಳಿಯುತ್ತೆ, ನಾನಿನ್ನು ಹೊರಡುವೆ, ವೇಳೆ ಆಯಿತು. ಆಯಿತು ಸ್ವಾಮಿ. ಪ್ರಾಣನಾಥ, ಈ ದಾಸಿಯ ಪ್ರಾರ್ಥನೆಯನ್ನು ಯುದ್ಧಕ್ಕೆ ಕಳಿಸುವೆನು. ಜಯಶಾಲಿಯಾಗಿ ದೀಪವನ್ನು ಹಚ್ಚಿಸಿ ವಿಜಯಶಾಲಿಯಾಗಿ ಹಿಂದಿರುಗಿ ಎಂದು ನನ್ನ ಸಂತೋಷದಿಂದ ನಿಮ್ಮನ್ನು ಬೀಳ್ಕೊಡುತ್ತಿರುವೆನು ಸ್ವಾಮಿ. ಹೋಗಿ ಬನ್ನಿ. ನಿನ್ನ ಇಷ್ಟಕ್ಕೆ ನಾನು ಪ್ರತಿಯನ್ನಾಡಲಾರೆ. ಇದೇನಿದು, ನನ್ನ ಎಡಗಣ್ಣು ಈ ರೀತಿ ಒದರುತ್ತಿರುವುದಲ್ಲ. ಪ್ರೇಸಿ, ಇದೇನಿದು, ನಿನ್ನ ಹಣೆಯಲ್ಲಿ ಕುಂಕುಮ ತಿಲಕವೇ ಕಾಣುತ್ತಿಲ್ಲವಲ್ಲ? ಏನಿದು, ಇಂಥ ಅಪಶಕುನಗಳಾಗುತ್ತಿರುವವಲ್ಲ? ಇರಲಿ, ವೀರಾದಿ ವೀರರು ಶಕುನ ಅಪಶಕುನಗಳನ್ನು ಲೆಕ್ಕಿಸುವುದು ಪರಾಕ್ರಮಿಗಳ ಲಕ್ಷಣವಲ್ಲ. ದೇವಿ, ನಾನಿನ್ನು ಬರುವೆನು, ತಿಳಿಯುತ್ತೆ. ಅಯ್ಯೋ ಸ್ವಾಮಿ! ಅದ್ದೋರೆ ನಿಲ್ಲು. ಎಲ್ಲಿಗೆ ಹೋಗುವೆ? ನೀ ಸಾಯಂಕಾಲದಲ್ಲಿ ನನ್ನೊಬ್ಬನೇ ಬಿಟ್ಟು ಎಲ್ಲಿಗೆ ಹೋಗುವೆ ಅದ್ದೋರೆ? ಬೇಡ ಬೇಡ ಬಹದ್ದೂರ್, ನನ್ನನ್ನು ಮಾತ್ರ ತಡೆಯಬೇಡ. ನಾನು ನಮ್ಮ ಲೋಕಕ್ಕೆ ಹೋಗುತ್ತೇನೆ, ನನ್ನನ್ನು ಮಾತ್ರ ತಡೆಯಲೇಬೇಡ. ಅಲ್ಲವೇ ಅದ್ದೋರೆ, ನೀನು ನಿನ್ನ ಲೋಕಕ್ಕೆ ಹೋದ್ರೆ ನಿನ್ನ ಕೇಳ್ರೆ ನನ್ಗತಿ ಏನೇ? ನಿನಗಿನ್ನು ಸೆರೆಮನೆಯೇ ಗತಿ. ಸೆರೆಮನೆ ಯಾಕೆ? ಏಕೆಂದ್ರೆ ಸಿಪಾಯಿಗಳು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರಪ್ಪ. ಏಕೋ ಏನೋ ನನ್ನನ್ನು ಕೇಳಿದ್ರು. ಆಗ ನಾನು ಬಹದ್ದೂರ್ ಎಂದ್ರೆ ಯಾರೋ ಏನೋ ನನಗೆ ಗೊತ್ತಿಲ್ಲ, ಇಲ್ಲಿಗೆ ಯಾರು ಬಂದೇ ಇಲ್ಲವೆಂದು ಹೇಳಿದೆ. ಅಂತೂ ಇದ್ದು ನಿನ್ನನ್ನು ಕರೆದು
ಅದಕ್ಕಾಗಿ ನಾನು ನನ್ನ ತವರೂರಾದ ಸುರಲೋಕಕ್ಕೆ ಹೋಗುತ್ತೇನೆ. ನನ್ನನ್ನು ಮಾತ್ರ ತಡೆಯಬೇಡ. ಅಲ್ಲವೇ ಅದ್ದೂರಿ, ನೀನ್ ಬಸ್ರಿನೇ ಅಲ್ಲೇ ಇಲ್ಲಿ ಬಂದು 1.5 ಇದ್ದ 2 ತಿಂಗಳು ಕೂಡ ಆಗಿಲ್ಲ. ಎಷ್ಟು ತಿಂಗಳು ಬಸ್ರಿನೇ? ನಾನೀಗ 6 ತಿಂಗಳ ಬಸ್ರಿ ಇರಬಹುದು. ಅಲ್ಲಲೇ ಅದ್ದೂರಿ, ನಾನು ನೀನು ಮದುವೆ ಆಗಿ 1.5-2 ತಿಂಗಳಾಗಿಲ್ಲ, 6 ತಿಂಗಳು ಬಸ್ರಿ ಅಂತ ಅದೇ ಹಾಗೆ. ಬಹದ್ದೂರ, ನಾವು ಈ ಲೋಕದವರಲ್ಲ, ಹೊರಗಿನ ಲೋಕದವರು. ನಿಮ್ಮ ಲೋಕದಲ್ಲಿ ಯಾರಾದರೂ ಮದುವೆಗಿನ್ನ ಮುಂಚಿತವಾಗಿ ಬಸುರಿಯಾದರೆ ಅವರನ್ನು ಲೋಕದಿಂದಲೇ ಬಹಿಷ್ಕಾರ ಮಾಡುತ್ತಾರೆ. ಆದ್ರೆ ನಮ್ಮ ಲೋಕದಲ್ಲಿ ಹಾಗಲ್ಲ. ಯಾರನ್ನಾದ್ರೂ ಮದುವೆಯಾಗಿ ಇನ್ಯಾರನ್ನಾದ್ರೂ ಹರಿಸಬಹುದು. ಅದಕ್ಕಾಗಿ ನೀನೇ ಇಲ್ಲ ಅಂದ ಮೇಲೆ ನಾನಿಲ್ಲಿದ್ದು ಏನು ಮಾಡಲಿ ಸ್ವಾಮಿ? ಅದಕ್ಕಾಗಿ ನಾನು ನನ್ನ ತವರೂರಾದ ಸುರಲೋಕಕ್ಕೆ ಹೋಗುತ್ತೇನೆ. ನನ್ನನ್ನು ತಡೆಯಬೇಡ. ನೋಡೆ ಅದ್ದೂರಿ, ನೀನು ಎಲ್ಲಿಂದಲಾದರೂ ಬಂದಿರು, ಯಾರಿಂದಲಾದರೂ ಬಸ್ರಿ ಆಗಿರು, ಆದ್ರೆ ನನ್ನ ಆ ಸಿಪಾಯಿಗಳು ಕೈ ಸಿಗದಂಗೆ ನಾನು ರಕ್ಷಿಸಿ ಪ್ರಾಣ ಉಳಿಸಮ್ಮ. ನೀನು ಬಯಕೆ ಏನಾಗಿದ್ರು ನಾನು ತೀರಿಸ್ತೀನಿ. ಬಹದ್ದೂರ, ನನ್ನ ಬಯಕೆಗಳನ್ನು ತೀರಿಸಿ ನನ್ನನ್ನು ಪ್ರೀತಿಸುತ್ತೀನಿ ಅಂದ ಮೇಲೆ ಹಾಗಂತ ನನಗೆ ಭರವಸೆ ಕೊಡು. ನೀನೇನಾದ್ರೂ ನನ್ನನ್ನು ಭರವಸೆ ಕೊಟ್ಟರೆ ನಾನು ನಿನ್ನನ್ನು ಉಳಿಸುತ್ತೇನೆ. ತಿಳಿಯುತ್ತೇ ನನ್ನ ಬಹದ್ದೂರ? ಆಯ್ತು, ನೀನು ಹೇಳಿದ ಹಾಗೆ ಕೇಳಿ ನಿನ್ನನ್ನು ಪ್ರೀತಿಸಿ ನಿನ್ನ ಬಯಕೆಗಳು ಏನಿದ್ರು ತೀರಿಸುತ್ತೇನೆ. ಮತ್ತಿನ್ನೇನೆ? ಹಾಗಾದ್ರೆ ನನ್ನ ಬಯಕೆಗಳ ಹೇಳಲೇ ನನ್ನ ಬಹದ್ದೂರ? ಹೇಳು ನಿನ್ನ ಬಯಕೆಗಳು. ನನ್ನ ಬಯಕೆಗಳ ಹೇಳುತ್ತೇನೆ ಕೇಳು. ಮಲಗಲು ಮಂಚವಿರಬೇಕು, ಮೃಷ್ಟಾನ್ನ ಭೋಜನವಿರಬೇಕು, ಹಾಗೆಯೇ ಉಡುಗಲು ಒಳ್ಳೆಯ ಉಡುಪುಗಳಿರಬೇಕು, ಶೃಂಗಾರ ಮಾಡಿಕೊಳ್ಳಲು ಶೃಂಗಾರದ ಒಡವೆಗಳಿರಬೇಕು, ಮಧು ಬೇಕು. ಇವನ್ನೆಲ್ಲ ತಂದು ಕೊಡುವೆಲ್ಲೇ ನನ್ನ ರಾಜ? ಆಯ್ತು ಅದ್ದೂರಾಣಿ, ರಾಣಿಯವರ ಹತ್ರ ಹೇಳಿ ನೀನು ಕೇಳಿದ್ದ ಬಯಕೆನೆಲ್ಲ ತೀರಿಸ್ತೀನಿ. ಮತ್ತಿನ್ನೇನೆ? ಮತ್ತಿನ್ನೇನಂದ್ರೆ ರಾಜಾದಿರಾಜರು ಹಿಂದೆ ರಾಜಾದಿರಾಜರು ಧರಿಸುವಂತಹ ಮುತ್ತಿನ ಆಹಾರ, ಅದು ಪ್ರಕಾಶವಾಗಿ ಹೊಳೆಯುತ್ತಿರಬೇಕು. ಅದನ್ನು ತಂದು ಕೊಡಬಲ್ಲಿಯಾ ನನ್ನ ರಾಜ? ಈಗ ಕೇಳ್ದೆ ನೋಡು, ಇದು ಮಣಿಯಾರ ಬೇಕಂದಲ್ಲ, ಅದು ಎಲ್ಲಿ ಕೂಡ ಸಿಕ್ಕುವುದಿಲ್ಲ. ಅದು ನಮ್ಮ ಮಣಿಗಾಸುರ ಯುವರಾಜರ ಕೊರಳಲ್ಲಿ ಮಾತ್ರ ಇರುವುದು. ಅದು ಸಿಕ್ಕುವುದು ಸ್ವಲ್ಪ ಕಷ್ಟ. ಏನು ಯುವರಾಜರ ಹತ್ರನೇ? ಅದೇನು ಮಹಾ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಆಯ್ತು, ನಾನು ಹೇಳಿದಂತೆ ಕೇಳ್ತೀನಂತ ಭಾಷೆ ಕೊಡು. ಆಯ್ತು, ನೀನು ಹೇಳಿದಂತೆ ಕೇಳುತ್ತೇನೆ. ಹಾಗಾದ್ರೆ ಹೇಳುತ್ತೇನೆ ಕೇಳು. ಆ ಯುವರಾಜ ಇದ್ದಾರಲ್ಲ, ಅವರು ಸ್ತ್ರೀ ಅಂದ್ರೆ ಸಾಕು ಬಾಯಿ ಬಾಯಿ ಬಿಡುತ್ತಾರೆ, ಮದ್ಯಪಾನ ವಹಿಸುತ್ತಾರೆ, ಆಮೇಲೆ ಅದರಂತೆ ತುಂಬಾ ತುಂಬಾ ರಸಿಕರು. ಅಂದ ಮೇಲೆ ಅಂದ ಹಾಗೆ ಅದರ ಮೇಲೆಯೂ ಸ್ತ್ರೀಲಂಪಟರು ತುಂಬಾನೇ ರಸಿಕರಿದ್ದಾರೆ ಅಂದ ಮೇಲೆ ತಿಳಿಯುತ್ತಲ್ಲವೇ? ಓಹೋ, ನೀನು ಸ್ವಭಾವತೆ ಚತುರೆ, ನರ್ತನ ಶೀಲೆ, ಮಹಾ ಚತುರೆ. ನಿನ್ನ ಮಾತಿನಂತೆಯೇ ನಡೆದು ಆ ಯುವರಾಜ ಕೊರಳಲ್ಲಿರುವ ಮಣಿಯಾರವನ್ನು ನನಗೆ ದೊರಕುವಂತೆ ಮಾಡ್ತೇನೆ. ಮತ್ತಿನ್ನೇನೆ? ವಿಷಯ ಗೊತ್ತಾಗಿದೆ. ಈ ವಿಷಯ ಗುಟ್ಟಾಗಿ ಇರಲಿ, ಯಾರನ್ನೂ ಬಳಿಯೋ ಹೇಳಬೇಡ. ತಿಳಿಯುತ್ತೇ ನನ್ನ ಬಹದ್ದೂರ? ವಿಷಯ ಗುಟ್ಟಾಗಿರುವೇನು? ಬಾರಿ ನನ್ನ ಕಟ್ಟಾಣಿ, ಪಣಿವೇಣಿ, ಬಲುಜಾಣಿ. ನೀ ಮುಟ್ಟಿದರೆ ಸಾಕು, ಮೈ ಸೋಕಿದರೆ ಸಾಕು, ಏರುತ್ತ ಮತ್ತು ಜುಮ್ಮೆಂದಾಗ ಬಯಸಿತು ಮುತ್ತು.
ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು. ಏರುತ್ತ ಮನಸ್ಸು ಜುಮ್ ಜುಮ್ ಮೆನಸು ಬಿಡುವುದು ಸಿಹಿ ಮುತ್ತು. ಜುಮ ಜುಮ ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ. ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ. ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು. ಜುಮ್ ಜುಮ್ ಮೆನಿಸಿ ನುಡಿಯುವುದು ಮನಸ್ಸು ಬಂದಿತು ಆಪತ್ತು. ಕಿಲ ಕಿಲ ಕೆಂಪಾದ ಪಾದ ನಿನ್ನ ಕೆನ್ನೆಯ ಗಂಡು ಮೈ ಬಿಸಿ ಏರುತ್ತಿದೆ. ಕೆಂಪಾದ ನಿನ್ನ ಕೆನ್ನೆಯ ಗಂಡು ಮೈ ಬಿಸಿ ಏರುತ್ತಿದೆ. ನಿನ್ನ ಮಾತು ಈ ಸಂಜೆಯಲ್ಲಿ ಸ್ವರ್ಗವ ತೋರುತ್ತಿದೆ. ಮುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು. ನಿರತ ಮತ್ತು ಧುಮ್ಮಿಂದಾಗ ಎಸೆದು ಸಿಹಿಮುತ್ತು. ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು. ಜುಮ್ ಜುಮ್ ನುಡಿಯುವುದು ಮುತ್ತು ಹೊಂದಿತು ಆಪತ್ತು. ಕಿಲ 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 ಕಿಲ. ಎಂದರು ನನ್ನ ಕಣ್ಣು ಕಡುವಾಗುತ್ತಿದೆ. ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ. ಒಂದೇ ಪ್ರೀತಿಸುವ ನನಗೆ ನೀ ನೋಡಿದರೆ ಸಾಕು, ಮಾತಾಡಿದರೆ ಸಾಕು. ಜುಮ್ ಜುಮ್ ಎನಿಸಿ ನುಡಿಯುವುದು ಬಂದಿತು ಆಪತ್ತು. ಕಿಲ 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 ಕಿಲ. ನಾವೀಗ ಎಲ್ಲಿಗೆ ಬಂದಿರುವೆವು? ಮಹಾಪ್ರಭು, ನಾವು ಈಗ ಸುರಸೇನೆಯು ಬೀಡು ಬಿಟ್ಟಿರುವ ಪ್ರದೇಶದ ಸಮೀಪ
ಸಮೀಪಕ್ಕೆ ಬಂದಿರುವರು. ಅಗೋ ಸುರದ ಕಡೆಯಿಂದ ಯಾರೋ ಈರನೊಬ್ಬನು ನಮ್ಮನ್ನು ನೋಡುತ್ತಾ ಧಾವಿಸಿ ಬರುತ್ತಿರುವನು. ನಿಮ್ಮನ್ನು ಎದುರಿಸುವುದಕ್ಕಾಗಿ ಬರುತ್ತಿರಬಹುದು ಪ್ರಭು. ಬರಲಿ ಸಾರಥಿ, ನೀನು ನಮ್ಮ ರಥವನ್ನು ಬಿಡಾರದ ಸಮೀಪಕ್ಕೆ ಹೊಡೆದುಕೊಂಡು ಹೋಗು. ನಮ್ಮವರಿಗೆಲ್ಲ ತಿಳಿಸು, ಸಮರವು ಪ್ರಾರಂಭವಾಗಿದೆ ಎಂದು. ಇನ್ನು ನೀನಿನ್ನು ಹೊರಡು. ಅಪ್ಪಣೆ ಪ್ರಭು. ರಣಾಂಗಣ ಕೆರಳ ತೀರ ಬಂದಿಯರು, ರಣಾಂಗಣ ಕೆರಳ ತೀರ ಬಂದಿಯರು, ಕಾಗದಿಯುತ್ತವನ ಸಗಲು ಬರದಲ್ಲಿ, ಕಾಗದಿಯುತ್ತವನ ಸಗಲು ಬರದಲ್ಲಿ, ರಣಾಂಗಣ ಕೆರಳ ತೀರ ಬಂದಿಯರು, ರಣಾಂಗಣ ಕೆರಳ ತೀರ ಬಂದಿಯರು, ರಣಾಂಗಣ ಕೆರಳ ತೀರ ಬಂದಿಯರು, ತಬಕದಿಯತ್ತವನ ಸಗಲು ಬರದಲ್ಲಿ, ತಬಕದಿಯತ್ತವನ ಸಗಲು ಬರದಲ್ಲಿ, ರಣಾಂಗಣ ಕೆರಳ ತೀರ ಬಂದಿಯರು. ಶೂರನಾಗಲಿ ಸಾವಿರಣದಲ್ಲಿ, ಶೂರತನದಲ್ಲಿ ಸಾವಿರಣದಲ್ಲಿ, ವೈರಿಯ ಬಲವ ಸಂಪರಿಸುವೆನು, ವೈರಿಯ ಬಲವ ಸಂಪರಿಸುವೆನು, ರಣಾಂಗಣ ಕೆರಳ ತೀರ ಬಂದಿಯರು, ಶೌರ್ಯತನದಲ್ಲಿ ಕಾದಿಹರಣದಲ್ಲಿ, ಶೌರ್ಯತನದಲ್ಲಿ ಕಾದಿಹರಣದಲ್ಲಿ ಕಪಿನಾಥನನ್ನು ಸಂಹರಿಸುವೆನು, ವೈರಿಯ ಬಲವನ್ನು ಸಂಹರಿಸುವೆನು, ರಣಾಂಗಣ ಕೆರಳ ತೀರ ಬಂದಿಯರು. ರಣಾಂಗಣ ಕೆರಳ ತೀರ ಬಂದಿಯರು, ರಣಾಂಗಣ ಕೆರಳ ತೀರ ಬಂದಿಯರು. ಏಯ್! ಏಯ್! ಏನವ ಮೂರ್ಖದನವ, ಏಯ್! ನೀನು ಸುರರನ್ನು ಎದುರಿಸಲು ಬಂದವನೆಂದು ತಿಳಿದಿದೆ. ನಾನು ನಿನಗೆದುರಾಗಲು ಬಂದಿರುವೆನು. ನಿನಗೆ ಸಾಮರ್ಥ್ಯವಿದ್ದರೆ ಈ ಮಹೇಂದ್ರೊಡನೆ ಯುದ್ಧಕ್ಕೆ ಸಿದ್ಧರಾಗು. ಓಹೋ ಮಹೇಂದ್ರನ್, ಸರಿ, ನಿನ್ನ ಪರಾಕ್ರಮವೆಷ್ಟೆಂಬುದನ್ನು ನಾನು ಮೊದಲೇ ಬಲ್ಲೆ. ಹೇಳಿ, ಏಯ್! ಹಿಂದೆ ನನ್ನಿಂದ ಪೆಟ್ಟು ತಿಂದು ಓಡಿ ಹೋದವನು ಅಲ್ಲಿ ಸುಮ್ಮನೆ ಏಕೆ ಬಂದೆ? ಪುನಃ ನನ್ನಿಂದ ಪೆಟ್ಟು ತಿಂದು ಹೋಗಲು ಏಕೆ ಬಂದಿ? ಸುಮ್ಮನೆ ಹಿಂದಿರುಗಿ ಹೋಗು. ಎಲ್ಲವಾದರೆ ಈ ಮಣಿಗಾಸುರನ ಖಡ್ಗಕ್ಕೆ ಆಹುತಿಯಾಗಬೇಡ. ಅದಮೋ ಹಿಂದಿರುಗಿ ಹೋಗು. ಹೇಳೋ ಮೂರ್ಖದನವ, ಸುಮ್ಮನೆ ಕಾಂಡಶೇಷಣನ್ನು ಏಕೆ ಮಾಡಿಕೊಳ್ಳುವೆ? ನಿನ್ನ ತಲೆಯು ಪರಮೇಶ್ವರನ ಖಡ್ಗಕ್ಕೆ ಮೀಸಲಾಗಿರುವುದರಿಂದ ನಿನ್ನನ್ನು ಕೊಲ್ಲಲಾರದೆ, ನಿನ್ನ ಸಂಗಡ ಯುದ್ಧ ಮಾಡಲಾರದೆ ಹಿಂಜರಿದು ಹೋಗುತ್ತಾರೆ ಎಂಬುದನ್ನು ನೀನು ಅರಿತುಕೊಳ್ಳಲಾರೆ ಮೂಢ. ಸುಮ್ಮನೆ ಹಿಂದಿರುಗಿ ಹೋಗು, ಇಲ್ಲವೇ ಸಮರಕ್ಕೆ ಸಿದ್ಧವಾಗು. ಓಹೋ, ನನ್ನ ತಲೆಯು ಪರಮೇಶ್ವರನ ಖಡ್ಗಕ್ಕೆ ಮೀಸಲು. ಏ ಮಹೇಂದ್ರ, ಈ ನಿನ್ನ ತಲೆಯು ಈ ಮಣಿಗಾಸುರನ ಖಡ್ಗಕ್ಕೆ ಆಹುತಿಯಾಗಲೆಂದೇ ಆ ನಿನ್ನ ಪರಮೇಶ್ವರನು ನನ್ನ ಬಳಿಗೆ ಕಳಿಸಿದಂತಿದೆ. ಅದನ್ನು ನೀನರಿಯೇ. ಸಿದ್ಧನಾಗೋದ ಯುದ್ಧಕ್ಕೆ. ರಾಜರಿಗೆ ಜಯವಾಗಲಿ. ಮಾತೈತೆ. ಮಹಾಪ್ರಭು, ಇದು ಗಂಧರ್ವದ ಮಧು, ತೆಗೆದುಕೊಳ್ಳಿ. ಮಹಾಪ್ರಭು, ಇದು ಸುರಲೋಕದ ಮಧು. ಆಹಾ, ಇದು ಯವಲೋಕದ ಮಧು. ಸೇವಿಸಿ ಸೇವಿಸಿ. ಮಹಾಪ್ರಭು, ಇದು ಯಮಲೋಕದ ಮಧು. ಸೇವಿಸಿ.
ಮಣಿಗಾಸುರ ಯುವರಾಜರಿಗೆ ಜಯವಾಗಲಿ, 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 ಮಣಿಗಾಸುರ ಯುವರಾಜರಿಗೆ ಜಯವಾಗಲಿ. ಪರಮೇಶ್ವರ, ಈ ದಿನದ ಯುದ್ಧದಲ್ಲಿ ಪಂಚವೀರರಿಗೆ ಬೆಂಬಲಿಗರಾಗಿ ಹೋಗಿ ಶುಕ್ರಾಚಾರ್ಯರನ್ನು ದಂಡಿಸಿ ಅವರ ಕುಟಿಲ ತಂತ್ರಗಳನ್ನು ಕಪಟ ಮಾರ್ಗದಿಂದಲೇ ಮುರಿದು ಪಂಚವೀರರನ್ನು ಮುಂದೂಡಿಕೊಂಡು ಆ ಅಸುರ ಸೇನಾನಿಗಳನ್ನೆಲ್ಲ ಸಮವಸ್ತ್ರಗಳಿಂದ ಮೂರ್ಛೆಗೊಳಿಸಿ ಹಿಂದಿರುಗಿ ಬರುವಾಗ ಆ ಮಣಿಗಾಸುರನ್ನೆದುರಿಸಿ ಅವರೊಡನೆ ಹೋರಾಡಲಾರದೆ ಬಹು ಪ್ರಯಾಸದಿಂದ ತಪ್ಪಿಸಿಕೊಂಡು ಬಂದೆವು ಪರಮೇಶ್ವರ. ಅಂದ ಮೇಲೆ ಅಹಂಕಾರದಿಂದ ಮೆರೆಯುತ್ತಿರುವ ಮಣಿಗಾಸುರನ ಸಂಹಾರವಾದ ಹೊರತು ಸುರಸೇನೆಗೆ ನಿಸ್ತರವಿಲ್ಲ ಪರಮೇಶ್ವರ. ಅದನ್ನು ನಾನು ಬಲ್ಲೆ ನಾರಾಯಣ. ದಾನವರಾದಿಯಾದ ಸೃಷ್ಟಿಕರ್ತನೂ ಆದ ಬ್ರಹ್ಮದೇವ, ನಿನಗೂ ಭಯವೇ? ಅದಿರಲಿ ನಾರಾಯಣ, ಆ ದಾನವರ ಯೋಚನೆಯನ್ನು ಬಿಡು. ಆ ದಾನವನನ್ನು ನಾನು ನೋಡಿಕೊಳ್ಳುವೆನು. ನೆಪ ಮಾತ್ರಕ್ಕೆ ನೀನು ವಿರಂಚಿಯು ನನಗೆ ಸಹಾಯಕರಾಗಿರಿ ಅಷ್ಟೇ. ಮತ್ತೆ ಅವನ ಯೋಚನೆಯನ್ನು ಬಿಡು. ಅದಿರಲಿ ನಾರಾಯಣ, ನಾನು ನನ್ನ ಬೆವರಿನಿಂದ ಕೃತಕಮಾರಿಯನ್ನು ನಿರ್ಮಿಸುವೆನು. ಅವಳು ಘೋರ ರೂಪಿಣಿಯಾಗಿ ಸಮರಾಂಗಣದ ಉದ್ದಗಲಕ್ಕೂ ನಾಲಿಗೆಯನ್ನು ಚಾಚಿ ಆ ದಾನವರ ರಕ್ತವು ನೆಲಕ್ಕೆ ಬೀಳದಂತೆ ಸ್ವಾಹ ಎನ್ನಿಸುವಳು. ಅಲ್ಲಿಗೆ ಆ ಅಸುರರು ದ್ವಿಗುಣರಾಗಲು ಅವಕಾಶವಿಲ್ಲದಂತಾಗುವುದು. ಅಂದ ಮೇಲೆ ಶ್ರೀಹರಿ, ನೀನು ವೀರಭದ್ರನು ಭೂತ ಗಣಾಧಿಪರೊಂದಿಗೆ ಸಮರಭೂಮಿಗೆ ಬನ್ನಿ. ಬ್ರಹ್ಮದೇವ ಪರಮೇಶ್ವರ, ನೀನು ಗಣ ಸಮೂಹವನ್ನೆಲ್ಲ ಶ್ವಾನರೂಪಿಯಾಗಿ ರಣಭೂಮಿಗೆ ಕರೆತಂದು ವೀರಭದ್ರನ ಅಪ್ಪಣೆಯಂತೆ ಶ್ವಾನರೂಪಿಯಾಗಿ ಗಣ ಸಮೂಹವನ್ನೆಲ್ಲ ಹಾಗೆ ಆ ಮಣಿಗಾಸುರನ ದೇಹವನ್ನು ಹಾಗೆ ಕಿತ್ತು ತಿಂದು ಜೀರ್ಣಿಸಿಕೊಳ್ಳಬೇಕೆಂದು ಶ್ವಾನರೂಪಿಗೆ ತಿಳಿಸು. ನಾರಾಯಣ ವಿರಂಚಿ, ನೀವಿನ್ನು ಹೊರಡಿ. ನಾನು ನಿರೂಪಿಸಿದ ಕಾರ್ಯವನ್ನು ತ್ವರಿತವಾಗಿ ನೆರವೇರಿಸಿಕೊಂಡು ಸಮರಭೂಮಿಗೆ ಬನ್ನಿ. ತಿಳಿಯಿತೆ? ಸುರಸೇನೆಯಲ್ಲಿ ಏನೋ ಕೂಗೆದ್ದಿರುವುದಲ್ಲ. ಮಹಾಪ್ರಭು, ಪರಮೇಶ್ವರನೇ ಸಮರಭೂಮಿಗೆ ಬಂದಂತೆ ಅಂತೆಯೇ ಸುರದಲ್ಲಿ ಹರರ ಮಹಾದೇವ ಎಂಬ ಕೂಗೆದ್ದಿದೆ. ಅದು ಶುದ್ಧ ರಾಕ್ಷಸನಂತೆ ಕಾಣುತ್ತಿರುವನು. ಯುದ್ಧಕ್ಕೆ ಸಿದ್ಧರಾಗಿ ಪ್ರಭು. ಸಿದ್ಧರಾಗಿ ಬಂದಿರುವನು ಸಾರಥಿ. ನೀನಿನ್ನು ಹೋಗಿ ನಮ್ಮೆಲ್ಲ ಸೈನ್ಯಕ್ಕೆ ಸಮರವು ಪ್ರಾರಂಭವಾಗಿದೆ ಎಂದು ತಿಳಿಸು. ನೀನಿನ್ನು ಜಾಗೃತಿಯಾಗಿ ಬರಬೇಕೆಂದು ತಿಳಿಸು. ನೀನಿನ್ನು ಹೊರಡು ಸಾರಥಿ. ಅಪ್ಪಣೆ ಪ್ರಭು.
ಅಂತ್ಯವು ಸಮೀಪಿಸುತ್ತಾ ಬಂದಿರುವುದು. ಬಾ, ಈಗ ಮುಂದಕ್ಕೆ ಬಾ ಮೂರ್ಖ ದಾನವ. ಪರಗುರವ, ಹರ ಹರ ಮಹೇಶ್ವರನೆಂಬುದಾಗಿ ಈಶ್ವರನ ಹೆಸರಿನಲ್ಲಿ ಹೊಗಳಿಸಿಕೊಳ್ಳುತ್ತಾ ಬರಲು ನಿನಗೆ ನಾಚಿಕೆ ಇಲ್ಲವೇ? ತಿರುಕ! ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರುಗ, ಕರಿಯ ಕಮ್ಮಳಿಯನ್ನು ತೊಟ್ಟು ಈಶ್ವರನ ಹೆಸರಿನಿಂದ ಹೊಗಳಿಸಿಕೊಳ್ಳುತ್ತಾ ಬರಲು ನಿನಗೆ ನಾಚಿಕೆ ಇಲ್ಲವೇ? ಕ್ಷುದ್ರ ಸನ್ಯಾಸಿ, ಎಲ್ಲವಾ ಮುದಿಗೊರವ, ನಿನ್ನ ಕೆಲಸ ಯುದ್ಧ ಮಾಡುವುದಲ್ಲ, ಭಿಕ್ಷೆ ಬೇಡುವುದು. ಮುದಿಗೊರವ, ಇಲ್ಲಿ ಭಿಕ್ಷುಕರಿಗೆ ಪ್ರವೇಶವಿಲ್ಲ. ಇದು ಸಮರ ಭೂಮಿ. ಕದನ ಕಲಾ ನಿಪುಣ ವೀರ ಗರ್ಜನೆಯ ಸಿಂಹನಾದದಿಂದ ಐತವರನ್ನು ಎದುರಿಸುವ ಸಮರ ಭೂಮಿ ಈ ಸಮರ ಭೂಮಿ. ನಿನ್ನಂತ ಕ್ಷುದ್ರ ಸನ್ಯಾಸಿಗಳಿಗೆ, ಜಾಗಿಗಳಿಗೆ, ಬೈರಾಗಿಗಳಿಗೆ ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಇದು ದಯಾ ದಾಕ್ಷಿಣ್ಯದ ಬೀಡಲ್ಲ, ಒಬ್ಬರನ್ನೊಬ್ಬರು ಕಲ್ಲವ ನೋಡಿ. ಮುದಿಗೊರವ, ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಮೊದಲು ಇಲ್ಲಿಂದ ಪಲಾಯನ ಮಾಡು, ಇಲ್ಲವಾದರೆ ಸಿದ್ಧನಾಗದವ. ಗೊರವನೆಂದು ಗರ್ವದಿಂದ ನುಡಿಯಬೇಡವಾ ಮೂಡು. ಈ ಗೊರವನೆ ನಿನ್ನದೇನು ಮೆಟ್ಟಿ ನಿಲ್ಲುವ ಗಜ. ನೀನು ಹೇಳಿದಂತೆ ನಾನು ಗೊರವ ಶುದ್ಧ ಸನ್ಯಾಸಿ ನಿಜ. ಆದರೆ ನಾನು ಈ ರಣಭೂಮಿಗೆ ಬಂದಿರುವುದು ಭಿಕ್ಷೆಗಾಗಿಯೇ. ಆದರೆ ನನಗೆ ಬೇಕಾಗಿರುವುದು ಆಹಾರ ಭಿಕ್ಷೆ ಅಲ್ಲ, ಮರಣ ಭಿಕ್ಷೆ. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ನಾನು ಬೇಡುವ ಸಮರ ಭಿಕ್ಷೆಯನ್ನು ಕೊಡು. ಅದನ್ನು ಕೊಡದೆ ಹೊರತು ನಾನಿಲ್ಲಿಂದ ಹೋಗಲಾರೆ. ಇಲ್ಲವೇ ನನಗೆ ಶರಣಾಗತನಾಗು. ಇಲ್ಲದಿದ್ದರೆ ನನ್ನ ಸಂಗಡ ಬಂದಿರುವ ಭೇದ ಶಾಕಿನಿ ಡಾಕಿನಿಗಳಿಗೆ ಈ ದಿನ ರಕ್ತ ಮಾಂಸ ಮಜ್ಜಾದಿಗಳಿಂದ ಹಬ್ಬದೂಟ ಮಾಡಿಸದೆ ಹಿಂದಿರುಗುವುದಿಲ್ಲ. ಎದುರಾಗ ಬಂಡ. ಇದೇನಿದು? ಇಷ್ಟೊಂದು ಧೈರ್ಯದಿಂದ ಗಟ್ಟಿಮುಟ್ಟಾಗಿ ಮಾತನಾಡುವ ಇವನ್ಯಾರು? ನಿಜವಾಗಿಯೂ ಇವನು ಸನ್ಯಾಸಿಯೇ ಅಲ್ಲ, ಯಾರೋ ಗೊರವನ ವೇಷದಿಂದ ಬಂದಿರುವ ವೀರನೇ ಇರಬೇಕು. ಅಂದ ಮೇಲೆ ವೀರಭದ್ರನು, ಷಣ್ಮುಖನು ಅಥವಾ ಓ ಪರಮೇಶ್ವರ ಯಾರಾದರೂ ಇರಲೇಬೇಕು. ಇಲ್ಲವಾದರೆ ಈ ಕ್ಷುದ್ರ ಸನ್ಯಾಸಿಗೆ ಇಷ್ಟೊಂದು ಧೈರ್ಯದಿಂದ ಗಟ್ಟಿಮುಟ್ಟಾಗಿ ಮಾತನಾಡುವ ಧೈರ್ಯ ಈ ಸನ್ಯಾಸಿಗೆ ಯಾರಾದರೂ ಇರಲಿ, ಎಲ್ಲವಾ ಮುದಿಗೊರವ ಸಿದ್ಧನಾಗ ಇದ್ದಕ್ಕೆ. ಇದೇನಿದು? ನನ್ನ ಖಡ್ಗವು ಜಾರಿ ಬಿದ್ದಿದೆ. ಇದೇನಿದು? ನನ್ನ ಈ ಎಡಭುಜವು ಅದರುತ್ತಿರುವುದಲ್ಲ. ಏನಿರುವುದು? ಏನಿರುವುದು? ಏಕೆ ಇಂಥ ಅಪಶಕನಗಳಾಗುತ್ತವೆ? ಮಲ್ಲರ ಮಲ್ಲ ಜಗದಂಕ ಮಲ್ಲಾಸುರನನ್ನು ಜನದ ಮಣಿಗಾಸುರನಿಗೆ ಅಪಶಕನ, ಅದು ಗಣನೀಯ ಏಡಿಗಳಿಗೆ ನಾನು ವೀರನು. ಎಲ್ಲವಾ ಮುದಿಗೊರವ ಸಿದ್ಧನಾಗ
ಪರಮೇಶ್ವರ, ನಾನು ಧನ್ಯನಾದೆ. ಬರವನೆಂದು ತಿಳಿಯದೆ ನಿನ್ನನ್ನು ತಿರಸ್ಕರಿಸಿ ಮಾತನಾಡಿದ್ದಕ್ಕೆ ನನ್ನ ಅಪರಾಧವನ್ನು ಮನ್ನಿಸು ದೇವ, ನನ್ನ ಅಪರಾಧವನ್ನು ಮನ್ನಿಸು. ತಥಾಸ್ತು ಮನ್ನಿಗಾಸುರ, ಮೆಚ್ಚಿದರೆ ನಿನ್ನ ಶೂರತನಕ್ಕೆ ನಿನಗೆ ಶಿವ ಸನ್ನಿಧಿಯು ಲಭಿಸಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಮಣಿಗಾಸುರ, ಮೆಚ್ಚಿದರೆ ನಿನ್ನ ಶೂರತನಕ್ಕೆ ನಿನಗೆ ಶಿವ ಸನ್ನಿಧಿಯು ಲಭಿಸಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅಗ್ರಜ ಏನು ಮೀಸಾಲು ಮಾಡಲು ಗೊರವಯ್ಯನಿಗೆ, ಏನು ಮೀಸಾಲು ಮಾಡಲು ಏನು ಮೀಸಾಲು ಮಾಡಲು ಗೊರವಯ್ಯನಿಗೆ, ಏನು ಮೀಸಾಲು ಮಾಡಲು ಹಾಲು ಮೀಸಾಲು ಎಂದು ಹಾಲ ಕರೆಯಲು ಹೋದೆ, ಹಾಲು ಮೀಸಾಲು ಎಂದು ಹಾಲ ಕರೆಯಲು ಹೋದೆ, ಹಾಲು ನಕರು ಬಂದು ಹಾಲು ಎಂಜಲು ಆಯ್ತು, ಹಾಲು ನಕರು ಬಂದು ಹಾಲು ಎಂಜಲವಾಯ್ತು. ಏನು ಮೀಸಾಲು ಮಾಡಲು ಗೊರವಯ್ಯನಿಗೆ, ಏನು ಮೀಸಾಲು ಮಾಡಲು ಹೂವು ಮೀಸಾಲು ಎಂದು ಹೂವ ಹರಿಯಲು ಹೋದೆ, ಹೂವು ಮೀಸಾಲು ಎಂದು ಹೂವ ಹರಿಯಲು ಹೋದೆ, ಜೇನಾಯಿರಾದು ಬಾಳು ಎಂಜಲವಾಯ್ತು, ಜೇನಾಯಿರಾದು ಹೂವು ಎಂಜಲವಾಯ್ತು. ಏನು ಮೀಸಾಲು ಮಾಡಲು ಗೊರವಯ್ಯನಿಗೆ, ಏನು ಮೀಸಾಲು ಮಾಡಲು. ನಾರಾಯಣ ನಾರಾಯಣ. ಮಹಾಕ್ರೂರನಾದ ಮಣಿಗಾಸುರನು ಪರಮೇಶ್ವರನ ತ್ರಿಶೂಲಕ್ಕೆ ಆಹುತನಾದನು. ಅಷ್ಟೇ ಅಲ್ಲದೆ ದುಷ್ಟ ದಾನವರ ವಂಶ ನಿರ್ಮೂಲವಾಗಿ ಅಸುರವು ಅಹಂಕಾರವಾಗಿವೆ. ಯಾರ ಉಪಟಳವೂ ಇಲ್ಲದೆ ಸುರರು ನೆಮ್ಮದಿಯಿಂದ ಇರುವಂತಾಯಿತು. ಪರಮೇಶ್ವರ ಮಾರುವೇಷದಿಂದಲೇ ಬಂದು ದುಷ್ಟರನ್ನು ಸುಲಭವಾಗಿಯೇ ನಿಗ್ರಹಿಸಿರುವೆ ಅಂದ ಮೇಲೆ ನಿನ್ನ ಸೃಷ್ಟಿ ಲಯ ಕಾರ್ಯಗಳವು ನಿನ್ನಂತಲೇ ನಡೆಯಬೇಕಲ್ಲವೇ? ಪರಮಾತ್ಮ ಶ್ರೀಹರಿಯನ್ ವಿರಂಚಿಯನ್ನು ನೆಪ ಮಾತ್ರಕ್ಕೆ ಇಟ್ಟುಕೊಂಡು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯನ್ನು ಮಾಡುತ್ತಿರುವೆ ಅಂದ ಮೇಲೆ ನಿನ್ನ ಸಂಕಲ್ಪಕ್ಕೆ ಜೊತೆಯುಂಟೆ ಪರಮಾತ್ಮ. ನಾರಾಯಣ ನಾರಾಯಣ ನಾರಾಯಣ. ಓಹೋ ಪರಮೇಶ್ವರ, ಯಾಕೆ ಇಷ್ಟೊಂದು ಗಾಬರಿಯಿಂದ ನನ್ನನ್ನು ಕೂಗುತ್ತಾ ಬಂದಿರುವೆ? ಇಷ್ಟು ಅವಸರವಾಗಿ ನನ್ನನ್ನು ಕೂಗುತ್ತಾ ಬಂದಿರುವೆಯಲ್ಲ, ಅದೇನಾಗಿದೆ ಸ್ವಾಮಿ? ಜಗನ್ನಾಯಕನಾದ ನಿನಗೂ ಗಾಬರಿ ಉಂಟೆ ಪರಮಾತ್ಮ? ಇದನ್ನು ಹೇಗೆ ನಂಬಲಿ? ಯಾವುದೋ ಹೊಸ ನಾಟಕವನ್ನು ಆರಂಭಿಸುವಂತಾರೆ ಪರಮಾತ್ಮ. ನಾಟಕವಲ್ಲ ನಾರದ, ಕೇಳು. ನಿನ್ನೆಯ ಸಮರದಲ್ಲಿ ದಾನವರ ರಕ್ತವು ನೆಲಕ್ಕೆ ಬೀಳದಂತೆ ಮತ್ತೆ ದಾನವರು ದ್ವಿಗುಣರಾಗಲು ತಪ್ಪಿಸಲೆಂದು ನಾನು ನನ್ನ ಬೆವರಿನಿಂದ ಕೃತಕ ಮಾರಿಯನ್ನು ನಿರ್ಮಿಸಿ ಆ ಕೃತಕ ಮಾರಿಗೆ ಆ ದಾನವರ ರಕ್ತವು ನೆಲಕ್ಕೆ ಬಿದ್ದೊಡನೆ ಹಾಗೆ ಸ್ವಾಹ ಎನಿಸಬೇಕೆಂದು ಆ ಕ್ರೂರಳಿಗೆ ಆಜ್ಞೆ ಮಾಡಿದ್ದು ಸರಿಯಷ್ಟೇ ನಾರದ? ಅದು ಸರಿ ಪರಮಾತ್ಮ. ಈಗ ಏನಾಗಿದೆ? ನನ್ನಿಂದ ಏನಾಗಬೇಕು ಸ್ವಾಮಿ? ನಾರದ, ಆ ಕ್ರೂರಳಿಗೆ ಅಷ್ಟರಿಂದ ಹಸಿವೆ ಹಿಂಗದೆ ಅವಳು ಹಾಹಾಕಾರ ಮಾಡುತ್ತಾ ನನ್ನನ್ನೇ ಕಬಳಿಸಲು ಹಿಂಬಾಲಿಸುತ್ತಾ ಬರುತ್ತಿರುವಳು. ಈಗ ನಾನೇನು ಮಾಡಲಿ ನಾರದ? ಪರಮೇಶ್ವರ, ನೀವು ತ್ರಿಮೂರ್ತಿಗಳಾದ ನೀವು ಯಾವ ಕಾರ್ಯವನ್ನೇ ಸೆರಗದ್ರು
ಪರಿಣಾಮವನ್ನು ಆಲೋಚಿಸದೆ ಕಾರ್ಯವನ್ನು ಎಸಗುವಿರಿ. ಅಂತೆಯೇ ಬ್ರಹ್ಮನ ಅವರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಕೊಟ್ಟ ವರಗಳ ಪ್ರಭಾವವೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿರಬಹುದು. ಅಂತೆಯೇ ನೀನಾದರೂ ಹಿಂದೆ ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿ ನಿನ್ನ ಉರಿಗಣ್ಣನು ಅವನಿಗೆ ಕೊಟ್ಟು ಬಿಟ್ಟೆ. ಆ ಒಂದು ಪೀಡೆಯನ್ನು ವಿಷ್ಣುವು ತಪ್ಪಿಸಿದಂತಾಯಿತು. ಹಾಗೆ ರಾವಣನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಪಾರ್ವತಾದೇವಿಯನ್ನು ಅವನಿಗೆ ಕೊಟ್ಟು ಬಿಟ್ಟೆ. ಅದನ್ನು ಹೇಗೋ ಉಪಾಯದಿಂದ ತಪ್ಪಿಸಿದಂತಾಯಿತು. ಈಗಲಾದರೂ ನಿನ್ನನ್ನು ಕಬಳಿಸುವಂಥ ಪೀಡೆಯು ಸಾಮಾನ್ಯವಾದದ್ದಲ್ಲ. ಅದನ್ನು ಉಪಾಯದಿಂದಲೇ ಪಾರು ಮಾಡಬೇಕು. ಅದನ್ನು ಪಾರವ ಮಾಡಬೇಕಾದ್ರೆ ಅದು ಪಾರ್ವತಾದೇವಿಯಿಂದಲೇ ಸಾಧ್ಯ ಎಂದು ತೋರುವುದು. ಈಗ ಅವಳನ್ನು ಪಾರ್ವತಾದೇವಿಗೆ ಒಪ್ಪಿಸಿ ಅವಳ ತಲೆಯ ಮೇಲೆ 100 ತುಪ್ಪದ ಗಡಿಗೆಯನ್ನು ಸುರಿದರೆ ಆ ತುಪ್ಪವು ಹಳ್ಳವಾಗಿ ಹರಿದು ಅದನ್ನು ಅವಳು ಕುಡಿದು ಅವಳ ಹಸುವು ಅಡಗಿ ಅವಳಿಗಿದ್ದ ತಾಮಸ ಗುಣವು ತೊಲಗಿ ಸಾತ್ವಿಕ ಗುಣವು ಉಂಟಾಗುವುದು. ಆಗ ಅವಳು ಈ ಅಭಿಯಾನದಲ್ಲಿ ಕೃತಕ ಮಾರಿ ಎಂದು ಬೆಳಗುವಳು. ನಡೆ ಸ್ವಾಮಿ ಪಾರ್ವತಾದೇವಿಯನ್ನು ಕಾಣೋಣ. ನಡಿ ನಾರದ, ಹೋಗೋಣ. ಬಾ ಪರಮೇಶ್ವರ.